the new chapter, that is internal trade. Before knowing about internal trade, we shall see the meaning of trade first. Trade refers to buying and selling of goods and services. Trade is nothing but buying, that is purchasing, and selling of goods and services. Why do they trade? In order to earn profit earn ಮಾಡಲಿಕ್ಕೆ buying and selling of goods and services activities ಮಾಡ್ತಾರಲ್ಲ ಅದಕ್ಕೆ ಏನಂತಾರೆ ಟ್ರೇಡ್ ಅಥವಾ ವ್ಯಾಪಾರ ಅಂತ ಹೇಳ್ತಾರೆ. ಓಕೆ, ಟ್ರೇಡ್ ರೆಫರ್ಸ್ ಟು buying and selling of not only goods as well as services. Transportation service ನೋಡಿದಿರಲ್ಲ, types of service, goods and services. Why? With the objective of earning profit. ಪ್ರಾಫಿಟ್ ಅರ್ನ್ ಮಾಡೋ ಉದ್ದೇಶದಿಂದ ಗೂಡ್ಸನ್ನು ಪರ್ಚೇಸ್ ಮಾಡ್ತಾರೆ, ಆಸ್ ವೆಲ್ ಆಸ್ ದೇ ವಿಲ್ ಸೆಲ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದಿಸ್ ಈಸ್ ನೋನ್ ಆಸ್ ಟ್ರೇಡ್. ಓಕೆ, ಈಗ ಪ್ರತಿಯೊಂದು ಕಂಟ್ರಿ ಸೆಲ್ಫ್ ಸಫಿಷಿಯೆಂಟ್ ಇಲ್ಲ. ನ್ಯಾಚುರಲ್ ರಿಸೋರ್ಸಸ್ ಏನೇನು ರಿಸೋರ್ಸಸ್ ಇದಾವಲ್ಲ ಅದು ಎಲ್ಲ ಪಾರ್ಟಲ್ಲೂ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ. ರೈಟ್, ಒಂದೇ ದೇಶದಲ್ಲಿ ಎಲ್ಲ ಸಂಪನ್ಮೂಲಗಳು ಅವೈಲಬಿಲಿಟಿ ಇರೋದಿಲ್ಲ. ರೈಟ್, ಸೊ ಆ ದೇಶದಲ್ಲಿ ಏನೇನು ಸಂಪನ್ಮೂಲ ಅದಲ್ಲ ಅದನ್ನು ಬಳಸಿ ಗೂಡ್ಸನ್ನು ರೆಡಿ ಮಾಡ್ತಾರೆ. ರೈಟ್, ಪ್ರೊಡಕ್ಷನನ್ನು ಮಾಡ್ತಾರೆ. ತಮ್ಮ ದೇಶಕ್ಕೆ ಎಷ್ಟು ಬೇಕೋ, ಎಷ್ಟು ಸಫಿಷಿಯೆಂಟ್ ಇದೆ ತಮ್ಮ ದೇಶಕ್ಕೆ ಅಷ್ಟನ್ನು ಉತ್ಪಾದನೆ ಮಾಡಿ, ಆಫ್ಟರ್ ದ್ಯಾಟ್ ಎಕ್ಸಸ್ ಏನು ಉಳಿಯುತ್ತಲ್ಲ ಅದನ್ನ ಏನು ಮಾಡ್ತಾರೆ, ಬೇರೆ ದೇಶಕ್ಕೆ ಸೆಲ್ ಮಾಡ್ತಾರೆ. ರೈಟ್, ಪ್ರತಿಯೊಂದು ಕಂಟ್ರಿನೂ ಮಾಡೋದದೇ. ಓಕೆ, ಸೊ we shall see classification or types of trade. Trade is classified into mainly two types. Okay, the first one, internal trade ಅಥವಾ ಆಂತರಿಕ ವ್ಯಾಪಾರ. Okay, this is the first type. The next one, external trade, ಬಾಹ್ಯ ವ್ಯಾಪಾರ ಅಂತ ಹೇಳ್ತಾರೆ. ಇದು ಇಂಟರ್ನಲ್ ಟ್ರೇಡ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್. ದೀಸ್ ಆರ್ ದ ಟೈಪ್ಸ್ ಆಫ್ ಟ್ರೇಡ್. ಇಂಟರ್ನಲ್, ದಟ್ ಈಸ್ ಆಂತರಿಕ ವ್ಯಾಪಾರ, ಆ್ಯಂಡ್ ಬಾಹ್ಯ, ದಟ್ ಈಸ್ ಎಕ್ಸ್ಟರ್ನಲ್ trade. Okay, so let us see the meaning. Types of trade, really, the first one was internal trade. ಓಕೆ, ಸೊ ಇಂಟರ್ನಲ್ ಟ್ರೇಡ್, ಆಂತರಿಕ ವ್ಯಾಪಾರ ಅಂದರೆ ಏನು? ಇಂಟರ್ನಲ್ ಟ್ರೇಡ್ ಈಸ್ ನಥಿಂಗ್ ಬಟ್ buying and selling of goods and services. Buying and selling of goods as well as services, but within the boundaries of country. ಒಂದು ದೇಶದ ಬೌಂಡ್ರಿ ಅಥವಾ ಚೌಕಟ್ಟಿನ ಒಳಗಡೆ ನಡೆಯುವಂಥ ವ್ಯಾಪಾರಕ್ಕೆ ಏನಂತ ಹೇಳ್ತಾರೆ? ಇಂಟರ್ನಲ್ ಟ್ರೇಡ್ ಅಂತ ಹೇಳ್ತಾರೆ. ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಬಾಯಿಂಗ್, ಪರ್ಚೇಸಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆಸ್ ವೆಲ್ ಆಸ್ ಸರ್ವಿಸಸ್. ಎಲ್ಲಿ? ವಿತಿನ್ ದ ಬೌಂಡ್ರಿ ಆಫ್ ಅ country, within the boundary of a nation.
ಓಕೆ, ಒಂದು ದೇಶದ ಚೌಕಟ್ಟಿನ ಒಳಗಡೆ ನಡೆಯುವಂಥ ವ್ಯಾಪಾರಕ್ಕೆ ಏನಂತಾರೆ? ಆಂತರಿಕ ವ್ಯಾಪಾರ ಅಥವಾ ಇಂಟರ್ನಲ್ ಟ್ರೇಡ್. ಇಂಟರ್ನಲ್ ಟ್ರೇಡ್ ಅಂದರೆ ನೀವೀಗ ಶಾಪಿಗೆ ಹೋಗಿ ನಿಮ್ಮ ಲೋಕಲ್ ನಿಮ್ಮ ಮನೆ ಹತ್ರ ಇರೋದು ಅಥವಾ ನಿಯರೆಸ್ಟ್ ಶಾಪ್ ಅಲ್ಲಿ ಹೋಗಿ ತೊಗೊಂಡ್ರು, ದಟ್ ಈಸ್ ಇಂಟರ್ನಲ್ ಟ್ರೇಡ್, ನಿಮ್ಮ ದೇಶದ ಒಳಗಡೆನ ವ್ಯಾಪಾರ, ರೈಟ್. ಆ್ಯಂಡ್ ಮಾಲ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಇವೆಲ್ಲ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಇಂಟರ್ನಲ್ ಟ್ರೇಡ್. ಇವನ್ ನಿಮ್ಮ ಮನೆ ಬಾಗಿಲಿಗೆ ಏನು ಸೇಲ್ಸ್ಮನ್ ಬಂದು ಹೋಮ್ ಡೆಲಿವರಿ ಕೊಟ್ಟು ಹೋಗ್ತಾರಲ್ಲ, ದ್ಯಾಟ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಇಂಟರ್ನಲ್ ಟ್ರೇಡ್. ವೈ? ನಿಮ್ಮ ದೇಶದ ಒಳಗಡೆ ನಡೆಯುವಂಥ ವ್ಯಾಪಾರ ಅದು. ಸೊ ಇಟ್ ಈಸ್ ನೋನ್ ಆಸ್ ಇಂಟರ್ನಲ್ ಟ್ರೇಡ್. ದೀಸ್ ಆರ್ ಆಲ್ ನೋನ್ ಆಸ್ ಇಂಟರ್ನಲ್ ಟ್ರೇಡ್. ಓಕೆ, ಈಗ ಇಂಟರ್ನಲ್ ಟ್ರೇಡ್ ಮೇಲೆ ಯಾವುದೇ ಇಂಪೋರ್ಟ್ ಡ್ಯೂಟಿ ಇರೋದಿಲ್ಲ, ರೈಟ್. ಇಂಪೋರ್ಟ್ ಡ್ಯೂಟಿ ಅಂದ್ರೇನು? ಬೇರೆ ಕಂಟ್ರಿಯಿಂದ ನಾವು ಆಮದು ಮಾಡಿಕೊಂಡಾಗ ಅದ್ರ ಮೇಲೆ ಹಾಕುವಂಥ ಟ್ಯಾಕ್ಸ್ ಇರೋದಿಲ್ಲ. ಯಾಕಂದರೆ ವಿದಿನ್ ದ ಬೌಂಡ್ರೀಸ್ ಆಫ್ ಅ ಕಂಟ್ರಿಲೇ ವ್ಯಾಪಾರ ನಡೆಯೋದ್ರಿಂದ ಇಂಪೋರ್ಟ್ ಡ್ಯೂಟಿ ಅಥವಾ ಕಸ್ಟಮ್ ಡ್ಯೂಟಿ ಎಲ್ಲ ಇರೋದಿಲ್ಲ. ವೈ? ಬಿಕಾಸ್ ದ ಟ್ರೇಡ್ ವಿಲ್ ಟೇಕ್ ಪ್ಲೇಸ್ ವಿದಿನ್ ದ ಜಾಗ್ರಫಿಕಲ್ ಬೌಂಡ್ರಿ ಆಫ್ ಅ nation. Okay, understood? Yeah. Yes. So, external trade. External trade. Internal trade ಅಂದರೆ trade within the geographical boundaries of a country is known as internal trade. External ಬಾಹ್ಯ ವ್ಯಾಪಾರ, ಅದಕ್ಕೆ ಏನಂತಾರೆ? The meaning. Trade between two or more countries. Okay, trade ವ್ಯಾಪಾರ. ಸಿ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಟ್ವೀನ್ 2 or more ಕಂಟ್ರೀಸ್ ಅಂತೂ ಕೊಡ್ಬೋದಾಗಿತ್ತು, ಬಟ್ ಇಲ್ಲಿ ಒಂದ ವರ್ಡಲ್ಲೇ ಕವರ್ ಅಪ್ ಆಯಿತು. ಟ್ರೇಡ್ ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ರೈಟ್. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಆಬ್ವಿಯಸ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇಷ್ಟುದ್ದ ಸೆಂಟೆನ್ಸ್ ಕೊಡೋ ಬದಲು ಟ್ರೇಡ್ ಇನ್ಕ್ಲೂಡ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ರೈಟ್. ಸೊ ಎಕ್ಸ್ಟರ್ನಲ್ ಟ್ರೇಡ್ ಅಂದರೆ ಏನು? ಟ್ರೇಡ್ ಬಿಟ್ವೀನ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದೇಶದ ಮಧ್ಯೆ ಏನೇನು ವ್ಯಾಪಾರ ಆಗ್ತಾವಲ್ಲ ಅದಕ್ಕೆ ಎಕ್ಸ್ಟರ್ನಲ್ ಟ್ರೇಡ್ ಅಂತ ಹೇಳ್ತಾರೆ. ಇಂಟರ್ನಲ್ ಅಂದ್ರೇನು? ನಮ್ಮ ದೇಶದ ಚೌಕಟ್ಟಿನ ಒಳಗೆ, ವಿದಿನ್ ದ ಬೌಂಡ್ರೀಸ್ ಆಫ್ ಅ ಕಂಟ್ರಿ. ಟ್ರೇಡ್ ವಿದಿನ್ ಬೌಂಡ್ರೀಸ್ ಆಫ್ ಅ ಕಂಟ್ರಿ, ಅದಕ್ಕೆ ಇಂಟರ್ನಲ್ ಟ್ರೇಡ್ ಅಂದರೆ. ಎಕ್ಸ್ಟರ್ನಲ್ ಟ್ರೇಡ್ ಮೀನ್ಸ್ ಟ್ರೇಡ್ ಬಿಟ್ವೀನ್ 2 or more countries, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದೇಶದ ಮಧ್ಯೆ ಆಗುವಂಥ ವ್ಯಾಪಾರಕ್ಕೆ ಎಕ್ಸ್ಟರ್ನಲ್ ಟ್ರೇಡ್ ಅಂತ ಹೇಳ್ತಾರೆ. ಕ್ಲಿಯರ್ ವಿತ್ ದ ಮೀನಿಂಗ್? ಇಂಟರ್ನಲ್ ಟ್ರೇಡ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್. ಟೈಪ್ಸ್ ಆಫ್ ಟ್ರೇಡ್ ಯಾವುದು? ಇಂಟರ್ನಲ್ ಟ್ರೇಡ್ ಆ್ಯಂಡ್ ದ ಅದರ್ ಒನ್ ಈಸ್ ಎಕ್ಸ್ಟರ್ನಲ್ ಟ್ರೇಡ್. ಓಕೆ, ಸೊ ಇನ್ ದಿಸ್ ಚಾಪ್ಟರ್ we are going to study about internal trade. ಆಂತರಿಕ ವ್ಯಾಪಾರದ ಬಗ್ಗೆನೇ ನಾವು ಈ ಚಾಪ್ಟ್ರಲ್ಲಿ ಕಲಿತೀವಿ. ಇಂಟರ್ನಲ್ ಟ್ರೇಡಲ್ಲಿ ಇಟ್ ಈಸ್ ಅಗೇನ್ ಕ್ಲಾಸಿಫೈಡ್ ಇಂಟು 2 types. ಸಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಟ್ರೇಡಲ್ಲಿ 2 ಟೈಪ್, ದಟ್ ಈಸ್ ಇಂಟರ್ನಲ್ ಟ್ರೇಡ್ ಆ್ಯಂಡ್ ಎಕ್ಸ್ಟರ್ನಲ್ ಟ್ರೇಡ್. ಓಕೆ, ಇಂಟರ್ನಲ್ ಟ್ರೇಡಲ್ಲಿ ಮತ್ತೆ 2 types. 2 types of internal trade. ಒಂದು ಹೋಲ್ಸೇಲ್ ಟ್ರೇಡ್, ಹೋಲ್ಸೇಲ್ ವ್ಯಾಪಾರ, and the other one is retail trade. Okay, there are 2 types of internal trade. That is the first one is wholesale trade and the other one is retail
ಟ್ರೇಡ್. ಇದರ ಮೀನಿಂಗನ್ನು ವಿ ಶಾಲ್ ಸಿ. ಹೋಲ್ಸೇಲ್ ಟ್ರೇಡ್. ಹೋಲ್ಸೇಲ್ ಟ್ರೇಡ್ ಅಂದರೆ ಏನು? ಪರ್ಚೇಸ್ and sale of goods and services in a large quantities. Okay, purchase and sale of what? Of goods and services in a large quantity for the purpose of resale. For the purpose of resale or okay, so wholesale trade in a meaning. You can be asked for 2 marks in the exam to write the meaning of wholesale trade. Wholesale trade types of internal trade ಹೇಳಿ ಅಂತ ಹೇಳ್ತಾರೆ. There are 2 types, wholesale trade and retail trade. Wholesale trade meaning. So wholesale trade ಅಂದ್ರೆ ಏನು? Purchase and sale of goods and services. ಗೂಡ್ಸ್ ಮತ್ತು ಸರ್ವಿಸಸನ್ನು ಪರ್ಚೇಸ್ ಮಾಡೋದು ಯಾರಿಂದ? ಹೋಲ್ಸೇಲರ್ಸ್ ಏನು ಮಾಡ್ತಾರೆ? ಉತ್ಪಾದಕರು, ಮ್ಯಾನುಫ್ಯಾಕ್ಚರ್ಸಿಂದ ಏನು ಮಾಡ್ತಾರೆ? ಗೂಡ್ಸನ್ನು ಪರ್ಚೇಸ್ ಮಾಡ್ತಾರೆ, ಅದನ್ನು ಸೇಲ್ ಮಾಡ್ತಾರೆ. ಯಾರಿಗೆ? ಡೈರೆಕ್ಟ್ ಕಸ್ಟಮರ್ಸ್ ಸಿಗಲ್ಲ, ರಿಟೇಲರ್ಸಿಗೆ. ರೈಟ್, ವಿ ಹ್ಯಾವ್ ಸೀನ್ ದ ಚೈನ್. ಪ್ರೊಡ್ಯೂಸರ್ಸ್ ಉತ್ಪಾದಕರು ಉತ್ಪಾದನೆ ಮಾಡಿ ಹೋಲ್ಸೇಲರ್ಸಿಗೆ ಕಳಿಸ್ತಾರೆ, ಅವರು ರಿಟೇಲರ್ಸಿಗೆ ಸಪ್ಲೈ ಮಾಡ್ತಾರೆ, ಆ್ಯಂಡ್ ಅಲ್ಟಿಮೇಟ್ ಕಸ್ಟಮರ್ಸಿಗೆ ದ ಗೂಡ್ಸ್ ವಿಲ್ ಬಿ ರೀಚ್ಡ್. ಇದು ಚೈನ್ ಅಲ್ಲ, ಡಿಸ್ಟ್ರಿಬ್ಯೂಷನ್ ಚೈನ್. ಸೊ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಹೌ? ಇನ್ ಅ ಲಾರ್ಜ್ ಕ್ವಾಂಟಿಟೀಸ್. ಈ ವರ್ಡ್ ಬರೋದು ಇಂಪಾರ್ಟೆಂಟ್. ಲಾರ್ಜ್ ಆರ್ ಬಲ್ಕ್. ಅವರು ಏನಾದರೂ ಪರ್ಚೇಸ್ ಮಾಡೋದಿದ್ರೆ 1 or 2 ಪರ್ಚೇಸ್ ಮಾಡೋದಿಲ್ಲ. ಓಕೆ, ದೇ ವಿಲ್ ಪರ್ಚೇಸ್ ಇನ್ ಅ ಲಾರ್ಜ್ ಕ್ವಾಂಟಿಟಿ, ಲೈಕ್ 1 dozen 2 dozen ಹಿಂಗೆ ಪರ್ಚೇಸ್ ಮಾಡ್ತಾರೆ ಅವರು. ಯಾರ ಹತ್ರ? ಉತ್ಪಾದಕರಿಂದ. ಸೊ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಅ ಲಾರ್ಜ್ ಕ್ವಾಂಟಿಟಿ. ಯಾಕೆ ಪರ್ಚೇಸ್ ಮಾಡ್ತಾರೆ? ಫಾರ್ ದ ಪರ್ಪಸ್ ಆಫ್ ರೀಸೇಲ್. ರೈಟ್, ರೀಸೇಲ್ ಅಂದರೆ ಏನು? ಮತ್ತೆ ಅವರು ಒಬ್ಬರಿಂದ ಪರ್ಚೇಸ್ ಮಾಡಿ ಅದನ್ನು ಮತ್ತೆ ಸೇಲ್ ಮಾಡೋದಕ್ಕೆ ಏನಂತಾರೆ? ರೀಸೇಲ್. ರೀಸೇಲ್ ಹೆಂಗೆ ಮಾಡ್ತಾರೆ? ಉತ್ಪಾದಕರಿಂದ ದೇ ವಿಲ್ ಬೈ ಲಾರ್ಜ್ ಕ್ವಾಂಟಿಟಿ ಆಫ್ ಗೂಡ್ಸ್. ಯಾರು? ಹೋಲ್ಸೇಲರ್ಸ್. ಅದನ್ನು ಮತ್ತೆ ರೀಸೇಲ್ ಮಾಡ್ತಾರೆ, ಅವರೇ ಇಟ್ಕೊಂಡು ಕೊಡೋದಿಲ್ಲ. ರೈಟ್, ರೀಸೇಲ್, ಮರು ವ್ಯಾಪಾರ ಮಾಡ್ತಾರವರು. ಓಕೆ, ಆರ್ ಇಂಟರ್ಮೀಡಿಯೇಟ್ ಯೂಸ್. ಇಂಟರ್ಮೀಡಿಯೇಟ್ ಯೂಸ್ ಅಂದರೆ ಹೋಲ್ಸೇಲರ್ಸ್ ಏನಾಗ್ಬಿಡ್ತಾರೆ? ಹೋಲ್ಸೇಲರ್ಸ್ ಆ್ಯಂಡ್ ರಿಟೇಲರ್ಸ್ ಇವೆಲ್ಲ ಮಧ್ಯವರ್ತಿಗಳು ಬಿಟ್ವೀನ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕಸ್ಟಮರ್ಸ್. ಅದಕ್ಕೆ ಇಂಟರ್ಮೀಡಿಯೇಟ್ ಯೂಸ್ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್ ದ ಮೀನಿಂಗ್? ಹೋಲ್ಸೇಲ್ ಟ್ರೇಡ್ ಇಸ್ ನಥಿಂಗ್ ಬಟ್ ಪರ್ಚೇಸ್ ಆ್ಯಂಡ್ sale of what? Of goods and services in a large quantities for the purpose of resale. ಇಷ್ಟು ಬರೆದ್ರು ಸಾಕು ನೀವು. ಓಕೆ, till here. Purchase and sale of goods and services in a large quantity. ಬಲ್ಕ್ ಕ್ವಾಂಟಿಟಿಲಿ ಪರ್ಚೇಸ್ ಮಾಡ್ತಾರೆ. ಈ ವರ್ಡ್ ಬರೋದು ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ರೀಸೇಲ್ ಅನ್ನೋ ವರ್ಡ್ ಬರೋದು ಇಟ್ಸ್ ಇಂಪಾರ್ಟೆಂಟ್. ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ಹೋಲ್ಸೇಲ್ ಟ್ರೇಡ್? Yeah, yes, very good. The other type was retail trade. Confuse ಮಾಡ್ಕೋಬೇಡ್ರಿ. ಟ್ರೇಡಲ್ಲಿ 2 types, internal trade and external trade. ಮತ್ತು ಇಂಟರ್ನಲ್ ಟ್ರೇಡಲ್ಲಿ 2 types, ಒಂದು ಹೋಲ್ಸೇಲ್, ಇನ್ನೊಂದು ರಿಟೇಲ್. This is the second type, B. Retail trade. Purchase
and sale of goods in a relatively smaller quantities or small quantities. Okay. ರಿಟೇಲ್ ಟ್ರೇಡ್ ಅಲ್ಲಿ ಏನಾಗ್ತದೆ, ಪರ್ಚೇಸ್ ಆ್ಯಂಡ್ ಸೇಲ್. ದೇ ವಿಲ್ ಪರ್ಚೇಸ್, ಯಾರಿಂದ ಪರ್ಚೇಸ್ ಮಾಡ್ತಾರೆ? ಪ್ರೊಡ್ಯೂಸರ್ಸ್, ಹೋಲ್ಸೇಲರ್ಸ್, ರಿಟೇಲರ್ಸ್ ಆ್ಯಂಡ್ ಅಲ್ಟಿಮೇಟ್ಲಿ ಕಸ್ಟಮರ್ಸ್. ಉತ್ಪಾದಕರಿಂದ ಹೋಲ್ಸೇಲರ್ಸ್ ತೊಗೊಂಡ್ರೆ ಹೋಲ್ಸೇಲರ್ಸಿಂದ ರಿಟೇಲರ್ಸ್ ತೊಗೋತಾರೆ. ಹೌ? ದೇ ವಿಲ್ ಪರ್ಚೇಸ್ ಇನ್ ಅ ಸ್ಮಾಲ್ ಕ್ವಾಂಟಿಟೀಸ್. ಪರ್ಚೇಸ್, ದೇ ವಿಲ್ ಪರ್ಚೇಸ್ ಫ್ರಮ್ ಹೋಲ್ಸೇಲರ್ಸ್. ಸೇಲ್ ಯಾರಿಗೆ? ಅಲ್ಟಿಮೇಟ್ ಕನ್ಸ್ಯೂಮರ್ಸಿಗೆ. ದೇ ವಿಲ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಇನ್ ಅ ರಿಲೇಟಿವ್ಲಿ ಸ್ಮಾಲರ್ ಕ್ವಾಂಟಿಟೀಸ್. ಓಕೆ, ಅವರು ಸರ್ವಿಸಸ್ ಕೊಡೋದಿಲ್ಲ. ಸೊ ಓನ್ಲಿ ಗೂಡ್ಸ್, ರೈಟ್? ಸೊ ಇನ್ ಅ ರಿಲೇಟಿವ್ಲಿ ಸ್ಮಾಲರ್ ಕ್ವಾಂಟಿಟಿ, ಈ ವರ್ಡ್ ಬರೋದು ಇಂಪಾರ್ಟೆಂಟ್. ಸ್ಮಾಲರ್ ಕ್ವಾಂಟಿಟಿಯಲ್ಲಿ ಅವರು ಪರ್ಚೇಸ್ ಮಾಡ್ತಾರೆ. ಓಕೆ, ರಿಟೇಲ್ ವ್ಯಾಪಾರದಲ್ಲಿ ಇರೋರಿಗೆ, ಓಕೆ, ದ ಒನ್ ಹೂ ಡೀಲ್ಸ್ ಇನ್ ಅ ರಿಟೇಲ್ ಟ್ರೇಡ್ is known as retailers. Okay, wholesale trade, retail trade. Traders dealing in wholesale trade, ಅವರಿಗೆ ಏನಂತಾರೆ? ದೇ ಆರ್ ನೋನ್ ಆಸ್ wholesalers. Who are wholesalers? Okay, traders dealing in a wholesale trade are known as wholesaler. WS ಅಂದರೆ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಅಲ್ಲಿ ಸ್ಪೇಸ್ ಅಲ್ಲಲ್ಲ ಅಂತ ಹೋಲ್ಸೇಲಿಗೆ WS ಅಂತ ಬರ್ದೆ ನಾನು. ಟ್ರೇಡರ್ಸ್ ಹೂ ಆರ್ ಎಂಗೇಜ್ಡ್ ಇನ್ ಹೋಲ್ಸೇಲ್ ಬಿಸ್ನೆಸ್ ಆರ್ ನೋನ್ ಆಸ್ ಹೋಲ್ಸೇಲರ್ಸ್, ಆ್ಯಂಡ್ ಟ್ರೇಡರ್ಸ್ ಹೂ ಆರ್ ಎಂಗೇಜ್ಡ್ ಇನ್ ರಿಟೇಲ್ ಟ್ರೇಡ್ ಆರ್ ನೋನ್ ಆಸ್ ರಿಟೇಲರ್ಸ್. ಓಕೆ, ಹೋಲ್ಸೇಲ್ ವ್ಯಾಪಾರಿಗಳಿಗೆ ಹೋಲ್ಸೇಲರ್ಸ್ ಅಂತ ಹೇಳ್ತಾರೆ, ರಿಟೇಲ್ ವ್ಯಾಪಾರಿಗಳಿಗೆ ರಿಟೇಲರ್ಸ್ ಅಂತ ಹೇಳ್ತಾರೆ. ಇದನ್ನು ಒಂದೊಂದು ಮಾರ್ಕ್ಸಿಗೆ ಸಮ್ಟೈಮ್ಸ್ ಯು ಮೇ ಬಿ ಆಸ್ಕ್ಡ್, ಸೊ ಟ್ರೈ ಟು ರಿಮೆಂಬರ್. ಇಂಟರ್ನಲ್ ಟ್ರೇಡ್ ಮೀನಿಂಗ್ ನೋಡಿದ್ರಲ್ಲ, ಆ್ಯಂಡ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಇಂಟರ್ನಲ್ ಟ್ರೇಡ್, ಹೋಲ್ಸೇಲ್ ಟ್ರೇಡ್ ಆ್ಯಂಡ್ ರಿಟೇಲ್ ಟ್ರೇಡ್. ಇಂಟರ್ನಲ್ ಟ್ರೇಡಿನ ಮೇನ್ ಉದ್ದೇಶ ಇಕ್ವಿಟೇಬಲ್ distribution of goods. ವಸ್ತುವನ್ನು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದೇ ಇಂಟರ್ನಲ್ ಟ್ರೇಡಿನ ಉದ್ದೇಶ. ಓಕೆ, ವಿದಿನ್ ದ ನೇಷನ್, ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ವಿದಿನ್ ನೇಷನ್, ವಿದಿನ್ ಅ country. That is the main aim. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಗೂಡ್ಸನ್ನು ಡಿಸ್ಟ್ರಿಬ್ಯೂಟ್ ಆಗಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದು ಇಂಟರ್ನಲ್ ಟ್ರೇಡಿನ ಉದ್ದೇಶ. ಅಂಡರ್ಸ್ಟುಡ್? ಓಕೆ, ಸೊ ನಾವು ಟೈಪ್ಸ್ ಆಫ್ ಇಂಟರ್ನಲ್ ಟ್ರೇಡ್, ಹೋಲ್ಸೇಲ್ ಟ್ರೇಡ್ ಆ್ಯಂಡ್ ರಿಟೇಲ್ ಟ್ರೇಡ್ ನೋಡಿದ್ವಲ್ಲ. ವಿ ಹ್ಯಾವ್ ಸೀನ್ ಜಸ್ಟ್ ಮೀನಿಂಗ್. ಇನ್ ಡೀಟೇಲ್ ಆಗಿ ವಿ ಶಾಲ್ ಸ್ಟಡಿ ಅಬೌಟ್ ಹೋಲ್ಸೇಲ್ ಟ್ರೇಡ್ ಆ್ಯಂಡ್ ರಿಟೇಲ್ ಟ್ರೇಡ್. ಹೋಲ್ಸೇಲ್ ವ್ಯಾಪಾರ ಅಂದ್ರೇನು? ಲಾರ್ಜ್ ಕ್ವಾಂಟಿಟೀಸಲ್ಲಿ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಮಾಡೋದಕ್ಕೆ ಹೋಲ್ಸೇಲ್ ಟ್ರೇಡ್ ಅಂತ ಹೇಳ್ತಾರೆ. ರಿಟೇಲ್ ಟ್ರೇಡ್ ಅಂದ್ರೇನು? ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್
and goods, only goods, not services, in a smaller quantity. ಅದಕ್ಕೆ ರಿಟೇಲ್ ಟ್ರೇಡ್ ಅಂತ ಹೇಳ್ತಾರೆ. ಸೊ ಹೋಲ್ಸೇಲ್ ಟ್ರೇಡ್ in detail we shall see. Wholesalers, they serve as an important link ಯಾರ ಮಧ್ಯೆ between ಮ್ಯಾನುಫ್ಯಾಕ್ಚರರ್ಸ್ ಆಮೇಲೆ ರಿಟೇಲರ್ಸ್. ಉತ್ಪಾದಕರು ಮತ್ತು ರಿಟೇಲರ್ಸ್ ಇರ್ತಾರಲ್ಲ ಅವರಿಗೆ ಒಂದು ಲಿಂಕ್ ಕೊಡೋರು ಯಾರು? ಹೋಲ್ಸೇಲರ್ಸ್. ಓಕೆ, ದೇ ಆರ್ ದ ಹೋಲ್ಸೇಲರ್ಸ್ ಆರ್ ದೇ ಪ್ರೊವೈಡ್ an important link between manufacturers, ಉತ್ಪಾದಕರು ಮತ್ತು ರಿಟೇಲರ್ಸ್ ನಡುವೆ they provide a very important link between manufacturers and retailers. ಓಕೆ, ಅವ್ರೇನು ಮಾಡ್ತಾರೆ? ಯಾರು? ಹೋಲ್ಸೇಲರ್ಸ್. ಅವರು ದೇ ವಿಲ್ ಪರ್ಚೇಸ್ ಗೂಡ್ಸ್ ಇನ್ ಅ ಬಲ್ಕ್ ಕ್ವಾಂಟಿಟಿ. ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಐಟಮ್ಸ್ ಗೂಡ್ಸನ್ನು ಪರ್ಚೇಸ್ ಮಾಡಿ, ಬಲ್ಕಲ್ಲಿ ಪರ್ಚೇಸ್ ಮಾಡಿ, ಅವರು ರಿಟೇಲರ್ಸಿಗೆ ಅವ್ರು ಎಷ್ಟು ಡಿಮ್ಯಾಂಡ್ ಮಾಡಿದಾರೋ ಅಷ್ಟು ಸ್ಮಾಲರ್ ಕ್ವಾಂಟಿಟಿಯಲ್ಲಿ ಪ್ರೊವೈಡ್ ಮಾಡ್ತಾರೆ. ರೈಟ್? ಓಕೆ, ಫಾರ್ ಎಕ್ಸಾಂಪಲ್ ಒನ್ ಡಜನ್ ಏನೋ ಒಂದು ಐಟಮ್ ಆರ್ಡ್ರ್ ಬಂದಿತ್ತು. ಓಕೆ, 1 ಡಜನ್ ಐಟಮನ್ನು ಹೋಲ್ಸೇಲರ್ಸ್ ಮ್ಯಾನುಫ್ಯಾಕ್ಚರ್ಸಿಂದ ತರಿಸಿದ್ರು ಅಂತ ಇಟ್ಕೊಳ್ಳಿ. ರಿಟೇಲರ್ಸ್ ಏನು ಮಾಡ್ತಾರೆ? ನಮ್ಗೆ 6 ಸಾಕು ಅಂತ ಹೇಳ್ತಾರೆ. ಸೊ ಲಾರ್ಜ್ ಕ್ವಾಂಟಿಟಿಲಿ ಇವರು ಗೋಡೌನಲ್ಲಿ ಸ್ಟೋರ್ ಮಾಡಿಟ್ರು. ರಿಟೇಲರ್ಸ್ ಎಷ್ಟು ಕ್ವಾಂಟಿಟಿ ಡಿಮಾಂಡ್ ಮಾಡ್ತಾರಲ್ಲ ಅಷ್ಟು ಸ್ಮಾಲ್ ಕ್ವಾಂಟಿಟಿ ಒಳಗೆ ಹೋಲ್ಸೇಲರ್ಸ್ ಸಪ್ಲೈ ಮಾಡ್ತಾರೆ. ಯಾರಿಗೆ? ರಿಟೇಲರ್ಸಿಗೆ. ಅದಕ್ಕೆ ಮ್ಯಾನುಫ್ಯಾಕ್ಚರರ್ಸ್, ಉತ್ಪಾದಕರು ಮತ್ತು ರಿಟೇಲರ್ಸ್ ಮಿಡಲ್ ಇಂಪಾರ್ಟೆಂಟ್ ಲಿಂಕನ್ನು ಪ್ರೊವೈಡ್ ಮಾಡೋರು ಹೋಲ್ಸೇಲರ್ಸ್, ಹೋಲ್ಸೇಲ್ ಡೀಲರ್ಸ್. ಆ್ಯಂಡ್ ಬರೀ ಬಲ್ಕ್ ಕ್ವಾಂಟಿಟಿಯಲ್ಲಿ ಉತ್ಪಾದಕರಿಂದ ಖರೀದಿ ಮಾಡಿ ರಿಟೇಲರ್ಸಿಗೆ ಸಪ್ಲೈ ಮಾಡೋದು ಅಷ್ಟೇ ಕೆಲಸ ಅಲ್ಲ. ದೇ ಆಲ್ಸೋ ಡೂ ವೇರಿಯಸ್ ಆ್ಯಕ್ಟಿವಿಟೀಸ್. ದೇ ಆಲ್ಸೋ ಪ್ರೊವೈಡ್ ವೇರಿಯಸ್ ಫೆಸಿಲಿಟೀಸ್ such as grading of products. ಇವೆಲ್ಲ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್. ಬರೀ ಉತ್ಪಾದಕರಿಂದ ಪರ್ಚೇಸ್ ಮಾಡಿ ರಿಟೇಲರ್ಸಿಗೆ ಸಪ್ಲೈ ಮಾಡೋದು ಅಷ್ಟೇ ಅಲ್ಲ, ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಹೋಲ್ಸೇಲರ್ಸ್ ಮಾಡ್ತಾರೆ. ಓಕೆ, ಸಚ್ ಆಸ್ ಗ್ರೇಡಿಂಗ್ ಆಫ್ ಪ್ರಾಡಕ್ಟ್ಸ್. ಈಗ ಪರ್ಚೇಸ್ ಮಾಡಿದ ತಕ್ಷಣ ಅವ್ರು ಒಂದೇ ಸತಿ ಸೆಲ್ ಮಾಡೋದಿಲ್ಲ. ಅವ್ರೇನು ಮಾಡ್ತಾರೆ? ಗ್ರೇಡ್ ಮೀನ್ಸ್ ABCD ಇರುತ್ತೆ. ಕ್ವಾಲಿಟಿ ಹೆಂಗದಲ್ಲ ಅದ್ರ ಬೇಸ್ ಮೇಲೆ ಗ್ರೇಡಿಂಗ್ ಮಾಡ್ತಾರೆ. ಯಾರು? ಹೋಲ್ಸೇಲರ್ಸ್. ಅದೊಂದು ಆ್ಯಕ್ಟಿವಿಟಿ. ಆ್ಯಂಡ್ ದ ಅದರ್ ಒನ್ ಈಸ್ ಪ್ಯಾಕಿಂಗ್ ಇಂಟು ಸ್ಮಾಲರ್ lots. ಬಲ್ಕ್ ಐಟಮ್, ಫಾರ್ ಎಕ್ಸಾಂಪಲ್ ಇವಾಗ ಬನಾನಾ ಚಿಪ್ಸ್. ಓಕೆ, 10 ಕಿಲೋದು ಒಂದು ಫುಲ್ ಹಿಂಗೆ ಪ್ಯಾಕೆಟ್ ಇರ್ತದೆ. ಯಾರಿಂದ ತೊಗೊಂಡಿರ್ತಾರೆ? ಹೋಲ್ಸೇಲರ್ಸ್, ಮ್ಯಾನುಫ್ಯಾಕ್ಚರ್ಸಿಂದ 10 ಕಿಲೋದು ಚಿಪ್ಸ್ ತರಿಸಿದ್ರು ಅಂದ್ಕೊಳ್ಳಿ. ರಿಟೇಲರ್ಸಿಂದ ಅವರಿಗೆ ಆರ್ಡ್ರ್ ಬಂತು. ರಿಟೇಲರ್ಸಿಂದ ದ್ಯಾಟ್ ದೇ ಓನ್ಲಿ ವಾಂಟ್ 5 ಕಿಲೋ. ಓಕೆ, 10 ಕಿಲೋ ಅವರು ತರಿಸಿದ್ರು. ಅವರಿಗೆ ರಿಟೇಲರ್ಸಿಗೆ 5 ಕಿಲೋ ಬೇಕಿದ್ರೆ ಇದ್ರಾಗ ಅವರು ಒಂದಿಷ್ಟು ಚಿಪ್ಸನ್ನು ತೆಗೆದು 5 kg ಅಳತೆ ಮಾಡಿ ತೂಕ ಮಾಡಿ 5 ಕಿಲೋದು ಮತ್ತೆ ಪ್ಯಾಕ್ ಮಾಡಿ ರಿಟೇಲರ್ಸಿಗೆ ಕೊಡ್ತಾರೆ. ರೈಟ್? ಸೊ ಪ್ಯಾಕಿಂಗ್ ಇಂಟು ಸ್ಮಾಲರ್ ಲಾಟ್ಸ್, ಸ್ಮಾಲರ್ ಪ್ಯಾಕ್ಸ್. ಓಕೆ, ಸ್ಮಾಲರ್ ಆ್ಯಸ್ ಪರ್ ದ ಡಿಮಾಂಡ್. ರಿಟೇಲರ್ಸ್, ಕಸ್ಟಮರ್ಸ್ ಹೆಂಗೆ ಡಿಮಾಂಡ್ ಮಾಡ್ತಾರೆ ಹಂಗೆ ರಿಟೇಲರ್ಸ್ ಇವ್ರಿಗೆ ಆರ್ಡರ್ ಕೊಡ್ತಾರೆ. ಸೊ ಅವರ ಆರ್ಡರ್ ಪ್ರಕಾರ ಲಾರ್ಜರ್ ಕ್ವಾಂಟಿಟಿಯಲ್ಲಿ ತಂದು ಸ್ಟೋರ್ ಮಾಡಿಟ್ರು, ಸ್ಮಾಲರ್ ಕ್ವಾಂಟಿಟಿಯಲ್ಲಿ ಅವರು ಪ್ಯಾಕಿಂಗ್ ಮಾಡ್ತಾರೆ. ಅದು ಒಂದು ಫೆಸಿಲಿಟಿ ಪ್ರೊವೈಡೆಡ್ ಬೈ ಹೋಲ್ಸೇಲರ್ಸ್. ಸ್ಟೋರೇಜ್. See, the wholesalers buy products from the manufacturers in a bulk quantity, larger quantity, and they will store the products in a warehouse till they are in demand.
ಈಗ ರಿಟೇಲರ್ಸ್ ಕಸ್ಟಮರ್ಸ್ ಡಿಮಾಂಡ್ ಮಾಡ್ದಂಗೆ ರಿಟೇಲರ್ಸ್ ಹೋಲ್ಸೇಲರ್ಸಿಗೆ ಆರ್ಡರ್ ಕೊಡ್ತಾರೆ, ರೈಟ್? ಸೊ ಆ ಡಿಮಾಂಡ್ ಬರುವವರೆಗೂ ಲಾರ್ಜರ್ ಕ್ವಾಂಟಿಟಿಯಲ್ಲಿ ಪ್ರಾಡಕ್ಟ್ಸನ್ನು ಹಾಳಾಗದೆ ಇರೋ ಹಾಗೆ ಗೋಡೌನ್, ದಟ್ ಈಸ್ ವೇರ್ ಹೌಸಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಯಾರು? ಹೋಲ್ಸೇಲರ್ಸ್. ಉತ್ಪಾದಕರಿಂದ ಪರ್ಚೇಸ್ ಮಾಡಿ ಸೀದಾ ರಿಟೇಲರ್ಸಿಗೆ ಸಪ್ಲೈ ಮಾಡೋದಿಲ್ಲ, ಆರ್ಡ್ರ್ ಬರೋವರೆಗೂ ವೆಯ್ಟ್ ಮಾಡಬೇಕಲ್ಲ, ಅಲ್ಲಿ ಟಿಲ್ ದೆನ್ ದೇ ಹ್ಯಾವ್ ಟು ಸ್ಟೋರ್ ದ ಪ್ರಾಡಕ್ಟ್ ಇನ್ ಅ ಸೇಫರ್ ಪ್ಲೇಸ್, ರೈಟ್? ಸೊ ದೇ ವಿಲ್ ಸ್ಟೋರ್ ದ ಪ್ರಾಡಕ್ಟ್ಸ್ ಟಿಲ್ ದೇ ಆರ್ ಇನ್ ಡಿಮಾಂಡ್ ಅಗೇನ್ ಇನ್ ಅ ವೇರ್ ಹೌಸಲ್ಲಿ ಸ್ಟೋರನ್ನು ಮಾಡ್ತಾರೆ. ಅದವ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿನೂ ದೇ ವಿಲ್ ಪ್ರೊವೈಡ್. ಹೌ? ಈಗ ಉತ್ಪಾದಕರಿಂದ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ತೊಗೊಂಬಂದು ಗೋಡೌನಲ್ಲಿ ಸ್ಟೋರ್ ಮಾಡಿಡೋದು. ಆ್ಯಂಡ್ ವೆನ್ ದ ರಿಟೇಲರ್ಸ್ ಆಸ್ಕ್ ದೆಮ್ ಫಾರ್ ದ ಪ್ರಾಡಕ್ಟ್ಸ್, ರಿಟೇಲರ್ಸ್ವರೆಗೂ ದೇ ವಿಲ್ ಪ್ರೊವೈಡ್ ದ ಪ್ರಾಡಕ್ಟ್ಸ್, ರೈಟ್? ರಿಟೇಲರ್ಸೇ ಬಂದು ತೊಗೊಂಡೋಗಲ್ಲ, ಹೋಲ್ಸೇಲರ್ಸ್ ರಿಟೇಲ್ ಶಾಪ್ಸಿಗೆಲ್ಲ ಹೋಗಿ ಸಪ್ಲೈ ಮಾಡಿ ಬರ್ತಾರೆ. ಸೊ ದೇ ವಿಲ್ ಪ್ರೊವೈಡ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆ್ಯಸ್ ವೆಲ್. ಪ್ರಮೋಷನ್ ಆಫ್ ಗೂಡ್ಸ್. ಓಕೆ, ಪ್ರಮೋಷನ್ ಆಫ್ ಗೂಡ್ಸ್. ಇವಾಗ ಮ್ಯಾನುಫ್ಯಾಕ್ಚರರ್ಸ್ ಮತ್ತು ಡೈರೆಕ್ಟ್ ಇನ್ ಕೇಸ್ ಹೋಲ್ಸೇಲರ್ಸ್ ಅನ್ನೋರೇ ಇರಲಿಲ್ಲ, ಮ್ಯಾನುಫ್ಯಾಕ್ಚರರ್ಸ್, ರಿಟೇಲರ್ಸ್, ಆಮೇಲೆ ಕಸ್ಟಮರ್ಸ್ ಇದ್ರಂದ್ರೆ ಏನಾಗ್ತಿತ್ತು, ರಿಟೇಲರ್ ಮತ್ತು ಮ್ಯಾನುಫ್ಯಾಕ್ಚರರ್ಸ್ ಇಬ್ಬರಿಗೂ ಸ್ವಲ್ಪ ಹೆವಿ ಆಗ್ತಿತ್ತು ವರ್ಕ್, ರೈಟ್? ಸೊ ಇವೆಲ್ಲ ಆ್ಯಕ್ಟಿವಿಟೀಸನ್ನು ರಿಟೇಲರ್ ಮಾಡ್ತಾ ಕೂತ್ಕೋಬೇಕಾಗಿತ್ತು. ಮ್ಯಾನುಫ್ಯಾಕ್ಚರಿಂದ ಬಲ್ಕ್ ಕ್ವಾಂಟಿಟಿಲಿ ತಂದು ಸ್ಟೋರ್ ಮಾಡಿ ಅದನ್ನು ರೀಪ್ಯಾಕ್ ಮಾಡಿ ಆ್ಯಸ್ ಪರ್ ದ ಕಸ್ಟಮರ್ಸ್ ಡಿಮಾಂಡ್, ರೈಟ್? ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲನೂ ರಿಟೇಲರೇ ಬೇರ್ ಮಾಡೋಂಥ ಪರಿಸ್ಥಿತಿ ಬರ್ತಿತ್ತು ಇಫ್ ಹೋಲ್ಸೇಲರ್ಸ್ ವೇರ್ ನಾಟ್ ದೇರ್. ಈ ಹೋಲ್ಸೇಲರ್ಸ್ ಇರೋದ್ರಿಂದ ದ್ಯಾಟ್ ಈಸ್ ವೈ ದೇ ಪ್ರೊವೈಡ್ ಆ್ಯನ್ ಇಂಪಾರ್ಟೆಂಟ್ ಲಿಂಕ್ ಬಿಟ್ವೀನ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ದ ರಿಟೇಲರ್ಸ್, ರೈಟ್? ಇವೆಲ್ಲ ಕೆಲಸ ಉಳಿತಲ್ಲ ರಿಟೇಲರ್ಸಿಗೆ. ಪ್ರಮೋಷನ್ ಆಫ್ ಗೂಡ್ಸ್ ಅಂದರೆ ಏನು? ಈಗ ಒಂದು ಹೊಸ ಪ್ರಾಡಕ್ಟ್ ಬಂದಿರ್ತದೆ, ಕಸ್ಟಮರ್ಸಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಅಬೌಟ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್, ಯೂಸೇಜ್ ಆಫ್ ದ ಪ್ರಾಡಕ್ಟ್. ಈ ಹೋಲ್ಸೇಲರ್ಸ್ ಏನು ಮಾಡ್ತಾರೆ, ಅವರು ಅಡ್ವರ್ಟೈಸ್ ಮಾಡ್ತಾರೆ, ರೈಟ್? ಸಮ್ ಪಾರ್ಟ್ ದೇ ವಿಲ್ ಆಲ್ಸೋ ಅಡ್ವರ್ಟೈಸ್ ದ ಪ್ರಾಡಕ್ಟ್ಸ್. ಈಗ ಪಾಂಪ್ಲೆಟ್ಸ್ ಎಲ್ಲ ಮಾಡಿ ರಿಟೇಲರ್ಸಿಗೆ ಆ ಪ್ರಾಡಕ್ಟನ್ನು, ಹೊಸ ಪ್ರಾಡಕ್ಟನ್ನು ಕೊಡಬೇಕಾದ್ರೆ ಆ ಪ್ಯಾಂಪ್ಲೆಟ್ಸನ್ನು ಜೊತೆಗೆ ಕೊಡ್ತಾರೆ. ನಿಮ್ಮ ಅಂಗಡೀಲಿ ಇದನ್ನು ಹಿಂಗೆ ಡಿಸ್ಪ್ಲೇ ಮಾಡಿರಿ ಪ್ಯಾಂಪ್ಲೆಟನ್ನು ಅಬೌಟ್ ದ ಪ್ರಾಡಕ್ಟಿನ ಬಗ್ಗೆ ಫೀಚರ್ ಇರುವಂಥದ್ದು ಒಂದು ಪ್ಯಾಂಪ್ಲೆಟ್ ಎಲ್ಲ ಮಾಡಿ ರಿಟೇಲರ್ಸಿಗೆ ಕೊಡ್ತಾರೆ. ಆ ರಿಟೇಲರ್ಸ್ ತಮ್ಮ ಅಂಗಡೀಲಿ ಅದನ್ನೆಲ್ಲ ಹಿಂಗೆ ಡಿಸ್ಪ್ಲೇ ಮಾಡ್ತಾರೆ. ಆ ಅಂಗಡಿ ಹೋದಂಥ ಕಸ್ಟಮರ್ಸ್ ಹೊಸ ಪ್ರಾಡಕ್ಟ್ ಬಂದದ ಅದ್ರದ್ದೆಲ್ಲ ಫೀಚರ್ಸ್ ಎಲ್ಲ ಆ ಪ್ಯಾಂಪ್ಲೆಟಲ್ಲಿ ಇರೋದ್ರಿಂದ ಅದನ್ನು ನೋಡಿ ಆ ಪ್ರಾಡಕ್ಟ್ ಬಗ್ಗೆ ಕಸ್ಟಮರಿಗೂ ನಾಲೆಜ್ ಬಂದಂಗೆ ಆಗ್ತದೆ, ರೈಟ್? ಸೊ ಪ್ರಮೋಷನ್ ಅಂದರೆ ಅದೇ ಅಡ್ವರ್ಟೈಸಿಂಗ್, ಪ್ರಮೋಷನ್ ಆಫ್ ಗೂಡ್ಸ್, ಅದನ್ನು ಹೋಲ್ಸೇಲರ್ ಮಾಡ್ತಾನೆ. ದಟ್ ಈಸ್ ಒನ್ ಆಫ್ ದ ಆ್ಯಕ್ಟಿವಿಟಿ ಡನ್ ಬೈ ದ ಹೋಲ್ಸೇಲರ್ಸ್. ಓಕೆ, ದ ಅದರ್ ಒನ್, collection of market information. ಕಲೆಕ್ಷನ್ ಆಫ್ ಮಾರ್ಕೆಟ್ ಇನ್ಫಾರ್ಮೇಷನ್ ಅಂದರೆ ಏನು? ಈಗ ಮಾರ್ಕೆಟನ್ನು ಒಳಗಡೆ ಇರುವಂಥ ಗುಟ್ಟುಗಳು, ಲೈಕ್ ಈಗ ಕರೆಂಟ್ಲಿ ಯಾವ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗ್ತಾ ಇದೆ, ಹೌ ಆರ್ ದ ಕಸ್ಟಮರ್ಸ್ ಡಿಮಾಂಡ್, ವಾಟ್ ಆರ್ ದ ಕಸ್ಟಮರ್ಸ್ ಲೈಕ್ಸ್, ಅವರ ಲೈಕ್ ಏನು, ಮುಂದೆ ಫ್ಯೂಚರಲ್ಲಿ ಈ ಪ್ರಾಡಕ್ಟ್ ಜಾಸ್ತಿ ಡಿಮಾಂಡ್ ಬರ್ಬೋದಾ, ಈ ಥರ ಎಲ್ಲ ಮಾರ್ಕೆಟಿನ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡೋದು, ಕಲೆಕ್ಟ್ ಮಾಡೋದು ಯಾರು? ಹೋಲ್ಸೇಲರ್ಸ್. ಓಕೆ, ಹೋಲ್ಸೇಲರ್ಸ್ ಆಕ್ಟಿವಿಟೀಸ್. ಹೋಲ್ಸೇಲರ್ಸ್ನ ಆಕ್ಟಿವಿಟಿ ಕಲೆಕ್ಷನ್ ಆಫ್ ಮಾರ್ಕೆಟ್ ಇನ್ಫಾರ್ಮೇಷನ್. Collection of small and scattered orders of retailers. Small and scattered is nothing but the same. Smaller lots ಅಲ್ಲಿ ಪ್ಯಾಕ್ ಮಾಡ್ತಾರಲ್ಲ, ರೀಪ್ಯಾಕ್ ಮಾಡ್ತಾರಲ್ಲ,
ಸೇಮ್ ಸ್ಮಾಲ್ ಆರ್ಡರ್ಸ್, ಸ್ಕ್ಯಾಟರ್ಡ್, ಡಿವೈಡೆಡ್ ಆರ್ಡರ್ಸ್ ಯಾರು ರಿಟೇಲರ್ಸ್ ಕೊಡ್ತಾರಲ್ಲ ಅದನ್ನೆಲ್ಲ ದೇ ವಿಲ್ ಕಲೆಕ್ಟ್. ಓಕೆ, ದೀಸ್ ಆರ್ ದ ವರ್ಕ್ಸ್ ಆರ್ ಡ್ಯೂಟೀಸ್ ಆಫ್ ಹೋಲ್ಸೇಲರ್ಸ್. ಈವನ್ distribution, ultimately they will distribute the goods to the retailers. Understood? Ivella, these are the activities done by the wholesalers. ಈ ಥರದ activities wholesaler ಮಾಡಿ ಮುಗಿಸೋದ್ರಿಂದ the burden on retailers gets reduced. ಅರ್ಥ ಆಯ್ತಾ? ಈಗ ಹೋಲ್ಸೇಲರೇ ಇರಲಿಲ್ಲ ಅಂದರೆ ಇವೆಲ್ಲ ಆಕ್ಟಿವಿಟೀಸ್ ಎಲ್ಲ ರಿಟೇಲರ್ ಮೇಲೆ ಹೋಗ್ತಿತ್ತು, ರೈಟ್? ಆ್ಯಂಡ್ ಸಮ್ ಆಫ್ ದೆಮ್ ವುಡ್ ಫಾಲ್ ಆನ್ ದ ಮ್ಯಾನುಫ್ಯಾಕ್ಚರರ್ಸ್ ಆ್ಯಸ್ ವೆಲ್. ಅವ್ರ ಮೇಲೂ ಒಂದಿಷ್ಟು ಆಕ್ಟಿವಿಟೀಸ್ ಬರ್ಡನ್ಸ್ ಎಲ್ಲ ಹೋಗ್ಬಿಡ್ತಿತ್ತು. ಸೊ ದೀಸ್ ಆರ್ ದ ಆಕ್ಟಿವಿಟೀಸ್ ಡನ್ ಬೈ ದ ಹೋಲ್ಸೇಲರ್ಸ್. ಓಕೆ, ಅಂಡರ್ಸ್ಟುಡ್ ಟುಡೇ ಸೆಷನ್? ಎಸ್, ಎನಿ ಡೌಟ್ ಇನ್ ದಿಸ್? ಸೊ ಇನ್ ಟುಮಾರೋಸ್ ಕ್ಲಾಸ್ ವಿ ಶಾಲ್ ಸಿ ದ ಸರ್ವಿಸಸ್ ಆಫ್ wholesalers. Okay, ivella activities, right? Then what are the services provided by wholesalers anta we shall see in the next class. Okay, artha